ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಪುರ ಕಿಚನ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಬಟರ್ ಪನ್ನೀರ್ ಮಸಾಲಾನ ತುಂಬಾ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಮಿಲ್ಕಿ ಮಿಸ್ಟ್ ಪನ್ನೀರನ್ನ ತಗೊಂಡಿದ್ದೀನಿ. ಇದನ್ನ ಚಿಕ್ಕ ಚಿಕ್ಕ ಟ್ಯೂಬ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಕ್ಕಳು ದೊಡ್ಡ ಸೈಜಲ್ಲಿ ಕಟ್ ಮಾಡಿದ್ರೆ ತಿನ್ನಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದ್ರೆ ನೀವು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬಹುದು. ಇದನ್ನ ಮೊದಲಿಗೆ ಮ್ಯಾರಿನೇಟ್ ಮಾಡಿಬಿಡೋಣ. ಮ್ಯಾರಿನೇಟ್ ಮಾಡಲಿಕ್ಕೆ ಬೇಕಾಗಿರೋ ಐಟಮ್ಗಳು: ಚಿಟಿಕೆ ಅರಿಶಿನ, ಚಿಟಿಕೆ ಸಾಲ್ಟ್, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ. ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದನ್ನ ಈಗ ಒಂದು 5 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಬಿಡೋಣ. ಈಗಾಗಲೇ ಪನ್ನೀರನ್ನು ನಾವು ಮ್ಯಾರಿನೇಟ್ ಮಾಡ್ಲಿಕ್ಕೆ ಬಿಟ್ಟಿದ್ದೀವಿ. ಅಲ್ಲಿವರೆಗೆ ನಾವು ರುಬ್ಬೋಕೆ ಮಿಶ್ರಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಇಂಚು ಶುಂಠಿ, 2 ಹಸಿಮೆಣಸಿನಕಾಯಿ, 4ರಿಂದ 5 ಗೋಡಂಬಿ, 1 ಉಂಡೆ ಬೆಳ್ಳುಳ್ಳಿ, 3 ಟೊಮೊಟೊ, 1.5 ಈರುಳ್ಳಿ. ಇಷ್ಟು ಐಟಮ್ನ ನಾವು ಮೊದಲಿಗೆ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾದಿದೆ, ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಇಟ್ಕೊಳ್ಳೋಣ. ಗೋಡಂಬಿ, ಈರುಳ್ಳಿ, ಇದನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬೇಯಬೇಕು. ಈರುಳ್ಳಿ ಬೆಂದಿದೆ, ಈಗ ಟೊಮೊಟೊ ಹಾಕೊಳ್ಳೋಣ. ಒಗ್ಗರಣೆ ಬೆಂದಿದೆ, ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಅಲ್ಲಿವರೆಗೆ ನಾವು ಒಗ್ಗರಣೆಗೆ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು: ಸೋಂಪು 1/4 ಚಮಚ, ಜೀರಿಗೆ 1/4 ಚಮಚ, ಚಕ್ಕೆ 1 ಇಂಚು, 5ರಿಂದ 6 ಲವಂಗ, ಪತ್ರ, ಮರಾಠ ಮೊಗ್ಗು, ಅನಾನಸ್, 4 ಏಲಕ್ಕಿ, 5ರಿಂದ 6 ಗೋಡಂಬಿ, ಪಲಾವ್ ಎಲೆ, ಈರುಳ್ಳಿ 2 ಮತ್ತು ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾದ ನಂತರ 4ರಿಂದ 5 ಚಮಚ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾಯಕ್ಕೆ ಬಿಡೋಣ. ಎಣ್ಣೆ ಕಾದಿದೆ, ಅದು ಒಗ್ಗರಣೆಗೆ ಐಟಮ್ ಹಾಕ್ತಾ ಇದ್ದೀನಿ. ಸೋಂಪು, ಜೀರಿಗೆ, ಚಕ್ಕೆ, ಲವಂಗ, ಮಸಾಲೆ ಐಟಮ್ಗಳು ಹಾಕೋತಾ ಇದ್ದೀನಿ. ಗೋಡಂಬಿ ತಣ್ಣೂರಲ್ಲಿ ಹುರ್ಕೊಳ್ಳಿ, ಸೀದ್ ಬಿಡುತ್ತೆ. ಪತ್ರ ಹಾಕಿದ್ದೀನಿ, ಪಲಾವ್ ಎಲೆ. ನೆಕ್ಸ್ಟು ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಈರುಳ್ಳಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಬಟಾಣಿ ಹಾಕ್ತಾ ಇದ್ದೀನಿ, ಇದು ಫ್ರೈ ಆಗಲಿ. ಅಲ್ಲಿವರೆಗೆ ನಾವು ಮಿಕ್ಸಿ ಮಾಡ್ಕೊಬೇಡ ಮಸಾಲೆನ. ಮಸಾಲೆ ಹಾರಿದೆ, ಇದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ. ಮಸಾಲೆ ರುಬ್ಬಾಗಿದೆ, ಇದನ್ನ ಈಗ ಒಗ್ಗರಣೆಗೆ ಹಾಕೊಳ್ಳೋಣ. ಮಸಾಲೆ ಹಾಕ್ತಾ ಇದ್ದೀನಿ, ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ. ಈಗಾಗಲೇ ನಾವು ಹುರ್ಕೊಂಡಿರೋ ಐಟಮ್ನೇ ರುಬ್ಬಿರೋದು, ಅದನ್ನ ತುಂಬಾ ಹೊತ್ತೇನು ಉರಿಯೋ ಅವಶ್ಯಕತೆ ಇಲ್ಲ. 2ರಿಂದ 3 ನಿಮಿಷ ಹುರಿಯೋಣ ಸಾಕು.
ಮಸಾಲೆ ಬೇಯುವವರೆಗೆ ನಾವು ಮ್ಯಾರಿನೇಟ್ ಮಾಡಿದಂತಹ ಪನ್ನೀರನ್ನು ಫ್ರೈ ಮಾಡ್ಕೊಬಿಡೋಣ. ತುಪ್ಪ ಹಾಕಿದ್ದೀನಿ. ಇದು ಕಾದ ತಕ್ಷಣ ನಾವು ಪನ್ನೀರನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಾದಿದೆ, ಮೆತ್ತಗೆ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ನಿಧಾನ ಕುರ್ಕೊಳ್ಳಿ. ತುಂಬಾ ಜೋರಾಗಿ ಕೈ ಆಡಿಸ್ಲಿಕ್ಕೆ ಹೋಗ್ಬೇಡಿ, ಒಡೆದೋಗುತ್ತೆ. ಮಸಾಲೆ ಬೇಯ್ತಿದೆ, ಅದಕ್ಕೆ ನಾನು ಈಗ ಅಚ್ಕಾರದ ಪುಡಿ, ಅರಿಶಿನ, 1/4 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನು ಜೀರಿಗೆ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಇಷ್ಟನ್ನು ಹಾಕೋತಾ ಇದ್ದೀನಿ. ಮಸಾಲೆ ಗಟ್ಟಿ ಆಗ್ಲಿಕ್ಕೋಸ್ಕರ ನಾನು 1 ಸ್ಪೂನು ಕಡಲೆ ಹಿಟ್ಟನ್ನು ಹಾಕೊಂಡು ಕಡಿಮೆ ಉರಿಲಿ ಹುರ್ಕೋತಾ ಇದ್ದೀನಿ. ಮಸಾಲೆ ಬೇಯ್ತಾ ಇದೆ, ಇದಕ್ಕೆ ನಾನು ಹುರ್ದಿಟ್ಕೊಂಡಂತಹ ಕಡಲೆ ಹಿಟ್ಟನ್ನ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ತಾ ಇದ್ದೀನಿ. ಇಲ್ಲ ಅಂದ್ರೆ ಗಂಟಾಗ್ಬಿಡುತ್ತೆ ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ತುಪ್ಪದಲ್ಲಿ ಹುರಿದಿರಂತಹ ಪನ್ನೀರನ್ನ ನಾನೀಗ ಮಸಾಲೆ ಒಳಗಡೆ ಆಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಇದಕ್ಕೆ ನಾನು ಈಗ ಕಸೂರಿ ಮೇಥಿನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಕೊನೆಯದಾಗಿ ನಾನು ಮಿಲ್ಕಿ ಮಿಸ್ಟ್ ಬೆಣ್ಣೆನ 1 ಸ್ಪೂನ್ ಹಾಕುತ್ತಾ ಇದ್ದೀನಿ. ಪನ್ನೀರ್ ಮಸಾಲ ರೆಡಿ ಆಗಿದೆ. ಇದ್ರ ಜೊತೆಗೆ ರೊಟ್ಟಿ, ಚಪಾತಿ ಜೊತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದ ಪನ್ನೀರ್ ಮಸಾಲ ಸರ್ವ್ ಮಾಡಲಿಕ್ಕೆ ರೆಡಿ ಆಗಿದೆ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.